ನನ್ನ ಕಾಂಚಲ್ಲಿ ಆ ಅಣ್ಣಯ್ಯಪ್ಪನವ್ರು ಬಂದು ಕಪಿ ಕುಂತ ಹಾಕ್ತಾಯಿದ್ರು. ಇತ್ತೀಚೆಗೆ ಯಾಕೋ ನಿಂತವ್ ನಿದ್ದೆ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ತಾತ ಹೇಳ್ತಾ ಇದ್ದ, ಅಡಕುಸು ಆಗ್ಲೊತ್ತು ನಿದ್ದೆ ಮಾಡಬೇಡ ಕಡಕುಸು ಅಂತ. ಇದು ನಿಂಗೆ ಬಿಟ್ರೆ ಆಗಲ್ಲ, ಇದಕ್ಕೊಂದು ಗತಿ ಕಾಣಿಸ್ಬೇಕು, ಮಾಡ್ತೀನಿ. ಆಮೇಲೆ ಪುಟ್ಮನಿ ಬಂದಿ ಬಾಬಣ್ಣ. ಬಾಬಣ್ಣ ತಗೊಳ್ಳಿ ಬಾಳೆಹಣ್ಣು ತಿನ್ನಿ. ಬಾಳೆಹಣ್ಣು ಬಾಳಕಮ್ಮೆ ಬಾಬಣ್ಣ ಅದು ಯಾಕಂದ್ ನೋಡಿರಿ, ನಾನು ಕೈ ಆಗಲ್ಕಾಯಿ ಕೊಡ್ತಾವನ ಸಿಹಿ ಬಾಳೆಹಣ್ಣು ಕೊಡ್ತಾವನಿ, ತಗೊಳ್ಳಿ ತಿನ್ನಿ. ಆಮೇಲೆ ಪುಟ್ಮನಿ ಬೇಡ ಅಂತ ಒಂದ್ಸತಿ ಹೇಳೋದು ನಿಂಗೆ ಅರ್ಥ ಆಗಲ್ವಾ? ಬಾಬಣ್ಣ ಪ್ರೀತಿಯಿಂದ ಬಾಳೆಹಣ್ಣು ಕೊಟ್ರೆ ಅದ್ಯಾಕಂಗ್ ರೇಗಾಡಿರಿ, ತಗೊಳ್ಳಿ ತಿನ್ನಿ. ಆಮೇಲೆ ಪುಟ್ಮನಿ ನಾನು ರೇಗಾಡ್ತಾ ಇಲ್ಲ ಕಮ್ಮೆ, ಬಾಳೆಹಣ್ಣು ತಿನ್ಬೇಕು ಅಂತ ಸಿಪ್ಪ ಎಡ್ದು ಬಾಯಿ ಬಿಟ್ಕೊಳ್ಳೋ ಅಷ್ಟರಲ್ಲಿ ಕಪ್ಪಿ ಬಂದು ಕಿತ್ಕೊಂಡು ಹೊಂಟೋಗ್ಬಿಡ್ತದೆ. ಅದಕ್ಕೆ ಬೇಡ ಅಂದಿ. ಇಲ್ಲಿ ಯಾವ ಕಪ್ಪಿನೂ ಇಲ್ಲ ಬಾಬಣ್ಣ, ತಗೊಳ್ಳಿ ತಿನ್ನಿ. ಹಂಗಂದಯ್ಯ? ಕಪಿ ಬೇಡ, ಹೋಗು ಹೋಗು. ಏನಾಯ್ತು, ಯಾಕೆ ಗೆಚ್ಕೊತಾ ಇದ್ದೀರಿ? ಆಮೇಲೆ ಪುಟ್ಮದಿ ನೀನ್ ಯಾಕಮ್ಮೆ ಕಪ್ಪಿ ತರ ಆಸೆ ಹಾಕೊಂಡಿದ್ದೆ? ಬಾಬಣ್ಣ ನಿಮ್ಗೇನ್ ತಲೆ ಕೆಟ್ಟಿದ್ದ? ನಾನ್ ಯಾಕೆ ಕಪ್ಪಿ ಆಸೆ ಹಾಕೊಂಡೆ, ಬೇಕಾದ್ರೆ ನೀವೇ ಹಾಕೊಂಡ್ ಕುಣೀರಿ. ಅದ್ಯಾನೋ ಗೊತ್ತಿಲ್ಲ ಕಮ್ಮೆ ಪುಟ್ಮದಿ, ಇವತ್ತು ನೀನು ನನ್ನ ಕಣ್ಣಿಗೆ ಕಪ್ಪಿ ತರನೇ ಕಾಣಿಸ್ತಾ ಇದೆ. ಬಾಬಣ್ಣ ನಾನು ನಿಮ್ ಕಣ್ಣಿಗೆ ಕಪ್ಪಿ ತರ ಕಂಡನ, ಇರಿ ನಿಮಗ್ ಮಾಡಿಸ್ತೀನಿ. ಅಯ್ಯೋ ಹಲೋ ಅಜ್ಜವ್ವ. ಈಗ ಏನಾಯ್ತು ಕೂಸು? ಅದು ನಾನು ಬಾಬಣ್ಣನ ಕಣ್ಣಿಗೆ ಕಪ್ಪಿ ತರ ಕಂಡಿನಂತ. ಏನು ನೀನು ಕಪಿ ತರ ಇದೆಯಂತ? ಕೊಡು ಆ ಕಪಿ ಕುಣ್ಸೋನ್ಗೆ ಫೋನ್ನ. ಆಯ್ತು ಕಪ್ಪಿ ಕುಣ್ಸವ್ರೆ. ಬಾಬಣ್ಣ ತಕೊಳ್ಳಿ, ಅತ್ತಿಮ್ಮ ಮಾತಾಡ್ಬೇಕಂತ. ಎವಳವ ಕೆಂದಸ ಕರ್ರ ಆಗ್ತಾ ಏನ್ ಸಮಾಚಾರ? ಲೇ ದನ ಕಾಯೋನೆ, ಮೊದ್ಲು ನಿನ್ ಗ್ರಾಚಾರ ಹೆಂಗದೆ ಅಂತ ಹೇಳು, ಆಮೇಲೆ ನಾನು ನನ್ನ ಸಮಾಚಾರನ ಹೇಳ್ತೀನಿ. ಯಾಕ್ಲಾ ನನ್ ಕೂಸುನ ಕಪಿ ತರ ಇದೆಯಂತ ಬೈದಿಯಂತೆ? ಅವಯ್ ನಾನೇನ್ ಅವಳಿಗೆ ಕಪ್ಪಿ ಅನ್ನಿಲ್ಲ, ಕಪ್ಪಿ ತರ ಕಾಣಿಸ್ತಿದೆ ಅಂದಿ. ಏನ್ಲ ಮಾಡ್ಕೊಂಡಿದ್ಯಾ ಕಣ್ಣಿಗೆ? ನನ್ ಕೂಸು ನಿನಗೆ ಕಪಿ ತರ ಕಂಡಾಳ? ಕಪಿ ಅವಳಲ್ಲ ನೀನು. ಮರದ ಮೇಲೆ ಇರ್ಬೇಕಾಗಿರೋನು ಭೂಮಿ ಮೇಲಿದ್ಯಾ ಅಷ್ಟೇ. ತೊಂದ್ರೆ ಇಲ್ಲ, ಅದ್ಯಾನು ಗೊತ್ತಿಲ್ಲ ಕವ. ಇತ್ತೀಚೆಗೆ ನನ್ ಕಾಣಿಸ್ಲಿ ಕಪ್ಪುಗಳೇ ಬರ್ತಾವ, ಅದಕ್ಕೆ ಯಾರು ನೋಡೋರು ಕಪ್ಪಿ ತರನೇ ಕಾಣಿಸ್ತಾವ್ರೆ. ಕಪಿಗೆ ಕಪಿ ತರ ಕನ್ಸ್ ಬೀಳ್ದೆ ಇನ್ನೇನು ರತಿ ಕನ್ಸ್ ಬೀಳ್ತದ? ಅವಯ್ ನೀ ಯಾಕೋ ಯಾರೇನೋ ಮಾತಾಡ್ತಿದೆ, ಇಡಪ್ಪನ್ನ. ಫೋನ್ ಮಡಗಬೇಕಾಗಿರೋಳು ನಾನಲ್ಲ ನೀನು. ಈ ಕಪಿ ಆಟ ಎಲ್ಲ ಬಿಟ್ಟು ನನ್ನ ಸೊಸೆನ್ ಚೆನ್ನಾಗಿ ನೋಡ್ಕೊಂಡೆ ಸರಿ, ಇಲ್ಲ ಅಂದ್ರೆ ನೀನೇ ಕಪಿ ಅನ್ಕೊಂಡು ನಿನ್ ಕುತ್ತಿಗೆಗೆ ಹಗ್ಗ ಹಾಕಿ ಸರ್ಕಸ್ ಕಂಪ್ನಿ ಬಿಟ್ಬಿಡ್ತೀನಿ. ಮಡಗ್ಲಾ ಫೋನು? ಮಧುರಾವ್ರ ಯಾನ್ ಮಾಡ್ತಾ ಇದಾರೆ ಮಧುರಾವ್ರ? ಗೌಡ್ರೆ ನಿಮ್ಮ ಕಣ್ ಕಾಣಿಸಲ್ವಾ? ಬಾಳೆಹಣ್ಣು ತಿಂತಿದ್ದೀನಿ, ನೀವಂತೀನಿ. ಬೇಡ 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 ಗೌಡ್ರೆ ನಾನ್ ನಿಮಗ್ ಕೊಡ್ತಿರೋದ್ ಬಾಳೆಹಣ್ಣು, ವಿಷ ಅಲ್ಲ. ನೀವ್ ಈ ರೀತಿ ಕಿರ್ಚೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನ್ ನಿಮಗೇನೋ ಮಾಡ್ದೆ ಅನ್ಕೋತಾರೆ. ಮಧುರಾವ್ರೆ ನೀವ್ ಯಾನ್ ಮಾಡಿದ್ರು ನಂಗೆ ತೊಂದರೆ ಇಲ್ಲ, ಬೇಕಾದ್ರೆ ವಿಷ ಕೊಡಿ ಕುಡ್ಕೊಂಡ್ಬಿಡ್ತೀನಿ, ಆದ್ರೆ ಬಾಳೆಹಣ್ಣು ಮಾತ್ರ ಬೇಡ. ಏನೋ ಪಾಪ ಅಂತ ಕೊಟ್ರೆ ಬೇಡ ಅಂತೀರಾ? ಹೋಗ್ಲಿ ಬಿಡಿ, ಯಾವ್ದಾದ್ರು ಕೋತಿಗೆ ಹಾಕ್ತೀನಿ. ಇನ್ನೇ ಮಧುರಾವ್ರ ಬೇಡ ಅಂದದು. ನೀವು ನನಗೆ ಬಾಳೆಹಣ್ಣು ಕೊಡೋದು, ನಾನು ಸಿಪ್ಪ ಹಿಡಿದು ಇನ್ನೇನು ಬಾಯಿಗೆ ಇಟ್ಕೋಬೇಕು ಅನ್ನೋಷ್ಟರಲ್ಲಿ ಕಪ್ಪಿ ಬಂದು ಕಿತ್ಕೊಂಡು ಹೋಗೋದು, ಇದೆಲ್ಲ ಬೇಕಾ? ಗೌಡ್ರೆ ನಾನ್ ಬಾಳೆಹಣ್ಣು ತಿಂತಿಲ್ವಾ? ಇಲ್ಲಿ ಯಾವ ಕೋತಿನೂ ಇಲ್ಲ, ಸುಮ್ಮನೆ ತಿನ್ನಿ. ಹಂಗಂದರ್ಯ? ಹೋಗು ಹೋಗು ಹೋಗು, ಬೇಡ ಬೇಡ, ಹೋಗು ಅಮ್ಮ, ಕಪ್ಪಿ ಅಮ್ಮ, ಹೋಗು 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 ಹೋಗು, ಕಪ್ಪಿ ಹೋಗು ಹೋಗು ಹೋಗು. ಗೌಡ್ರೆ ಏನಾಯ್ತ್ರಿ?
ಮಧುರ ಅವ್ರೆ ನೀವೇ ತಿನ್ನುವಂತ ಬಾಳೆಹಣ್ಣು ಕೊಟ್ಬಿಟ್ಟು ಈಗ ಕಪ್ಪಿ ತರ ಕಿತ್ಕೊಳಕ್ ನೋಡಿಲ್ಲ. ಗೌಡ್ರೆ ನನ್ನೇ ಕೋತಿ ಅಂತೀರಾ? ನಾನು ಯಾವಾಗ ನಿಮಗ್ ಬಾಳೆಹಣ್ಣು ಕೊಟ್ಟೆ? ಯಾನ್ ಮಧುರ ಅವ್ರೆ ಈ ತರ ಆಟಗಳು ಮಾಡ್ತಾ ಇದಾರಿ. ಆದ್ರೆ ನೀವು ಕಪ್ಪಿ ವ್ಯಾಸದಲ್ಲಿ ಚಂದನದ ಗೊಂಬೆ ತರ ಕಾಣಿಸ್ತಾ ಇದ್ರಿ. ನಿಮಗ್ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ರ. ಹೋಗ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಅಂದ್ರೆ ನಾ ಹೇಳ್ತಾರದೆಲ್ಲ ಸುಳ್ಳು ಅಂದರ್ಯಾ? ಸುಳ್ಳಲ್ದೆ ಇನ್ನೇನು, ಸುಮ್ನೆ ಹೀಗ್ ಕನಸ್ ಕಾಣೋ ಬದ್ಲು ಮನೆಗ್ ಹೋಗಿ. ಮಧುರ ಅವ್ರೆ ಅಂದ್ರೆ ಇದೆಲ್ಲ ನನ್ನ ಭ್ರಮೆನ? ಹಿಂಗೆ ಆಗ್ಬಿಟ್ರೆ ಈ ಬೀದ್ಗ ನಾನು 2ನೇ ಹುಚ್ಚ ಆಗ್ಬಿಡ್ತೀನಿ. ಅಣ್ಣಪ್ಪನವ್ರಿ ನೀವು ನನ್ನ ಸೊಂಟ ಮುರಿದೋಗಿರೋದು ನೋಡಕ್ ಬಂದ್ರ್ಯಾ ಇಲ್ಲ ಪುಟ್ಮನ್ನ ಚಂದಾಗಿ ನೋಡ್ಕೊತೀವಿ ಅಂತ ಹೇಳಕ್ ಬಂದ್ರ್ಯಾ? ತೊಂದರೆ ಇಲ್ಲ ಅಣ್ಣಪ್ಪನವ್ರಿ, ನಿಮ್ಗೆ ನಾನು ಸೊಂಟ ಮುರ್ಕೊಂಡ್ರದು ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ಲ? ಅದನ್ನ ಕೇಳ್ತಿರಲ್ಲ ಗೌಡ್ರೆ, ಹಾಲು ಕುಡ್ದಷ್ಟಲ್ಲ ಹಾಲು ಕುಡ್ದಷ್ಟು ಸಂತೋಷ ಆಗಿದೆ. ಹಾಗೇನಿಲ್ಲ ಗೌಡ್ರೆ, ನಿಮ್ ಸೊಂಟ ನೋವೇಗಿದೆ? ಅದನ್ನೆಲ್ಲ ಬಿಡಿ ಅಣ್ಣಪ್ಪನವ್ರೆ, ನನ್ನ ಸೊಂಟ ಮುರಿದೋಗದೆ ನನ್ನ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಹೇಳ್ದವ್ರು ಯಾರ? ಇನ್ಯಾರು? ಪುಟ್ಟಮಲ್ಲಿ ಅವರು. ಆಮೇಲೆ ಪುಟ್ಮದಿ ನನ್ನ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ದಮ್ಮೆ. ಬಾಬಣ್ಣ ನಿಮ್ಗೆ ಸೊಂಟ ಮುರಿದೋಗದೆ ಅಂತ ಚಂದನ ಅವ್ರ ತವ ನಾನೇ ಹೇಳ್ದದು. ಪುಟ್ಟಮಲ್ಲಿ ಅವರೇ, ಗೌಡ್ರು ಸೊಂಟ ಮುರಿದೋಗ್ಲಿ, ಕೈ ಮುರಿದೋಗ್ಲಿ, ಕಾಲು ಮುರಿದೋಗ್ಲಿ, ಏನಾದ್ರೂ ಮುರಿದೋಗ್ಲಿ, ನಾನಿರುವಾಗ ನೀವು ಚಿಂತನೆ ಮಾಡಬೇಡಿ. ಅಣ್ಣಪ್ಪನವ್ರೆ ಎಂತ ಮಾತು ಅಂತಾಡ್ರಿ? ಯಾನು ಮುರಿದವ್ರನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ಗೊತ್ತು. ನೀವು ಮೊದಲು ಜಾಗ ಖಾಲಿ ಮಾಡಿ. ಗೌಡ್ರೆ ಬೇಜಾರ್ ಮಾಡ್ಕೋಬೇಡಿ, ನಿಮ್ ಕಷ್ಟನೂ ಒಂದೇ ನಮ್ ಕಷ್ಟನೂ ಒಂದೇ, ಅದಕ್ಕೆ ಜಾನಿ ಹಾಗೆ ಹೇಳಿದ್ರು ಅಷ್ಟೇ. ನಿನ್ಗೆ ಅರ್ಥ ಆಗಿದ್ದು ಈ ಗೌಡ್ರಿಗೆ ಅರ್ಥ ಆಗ್ತಿಲ್ವಲ್ಲ ಮಧು? ಮಧುರ ಅವ್ರೆ ಇವ್ರು ಹೇಳೋದನ್ನ ನೀವು ಸರಿ ಅಂದರ್ಯಾ? ಸರಿ ಅಂದಿಲ್ಲ, ಅಂದಾಯ್ತು. ಗೌಡ್ರೆ ನೀವ್ ಹೀಗೆ ಸುಮ್ನೆ ಮನೇಲೆ ಮಲ್ಕೊಂಡಿದ್ರೆ ಪರ್ಮನೆಂಟ್ ಆಗಿ ಮನೇಲೆ ಮಲ್ಗಿರ್ಬೇಕಾಗುತ್ತೆ. ಒಳ್ಳೆ ಡಾಕ್ಟರ್ ಹತ್ರ ಫಸ್ಟ್ ತೋರಿಸ್ಕೊಳ್ಳಿ. ತೊಂದ್ರೆ ಇಲ್ಲ ಮಧುರ ಅವ್ರೆ, ನೀವು ಹೇಳದ್ಮೇಲೆ ಮುಗಿದಾಯ್ತು. ಆಮೇಲೆ ಪುಟ್ಮದಿ ಬಿರ್ನ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಮ್ಮೆ. ಏನೇ ಮಾಡ್ತೀನಿ ಬಾಬಣ್ಣ? ಇಷ್ಟು ಸಣ್ಣದಕ್ಕೆಲ್ಲ ಡಾಕ್ಟರ್ ಯಾಕೆ? ನನಗೆ ಗೊತ್ತಿರೋ ಒಬ್ಬ ನಾಟಿ ವೈದ್ಯ ಇದ್ದಾನೆ, ಅವನ ಹತ್ರ ಒಂದು ಎಣ್ಣೆ ಇದೆ, ಅದನ್ನ ಹಾಕಿ ಮಸಾಜ್ ಮಾಡಿದ್ರೆ ಸೊಂಟ ಮಟಾಶ್ ಆಗ್ಬಿಡುತ್ತೆ. ಅಣ್ಣಪ್ಪನವ್ರೆ ಏನ್ ಸೊಂಟ ಮಟಾಸು ಅಂತ ಇದ್ರಿ? ಪರ್ಮನೆಂಟ್ ಆಗಿ ನಾನು ಸೊಂಟ ಮುರಿದಾಕ್ಬೇಕು ಅಂತ ಮಾಡ್ಕೊಂಡಿದ್ದಾರಿ? ಗೌಡ್ರೆ ನಾನು ಹೇಳಿದ ಹಾಗಲ್ಲ, ಆ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಸೊಂಟದ ನೋವು ಮಟಾಶ್ ಆಗುತ್ತೆ ಅಂತ. ಬಾಬಣ್ಣ ನಿಮ್ ಸೊಂಟ ನೋವು ವಾಸಿ ಆದ್ಮೇಲೆ ನಂಗೆ ಕೂಸುಮರಿ ಆಡಿಸ್ತಿದ್ದಿರ್ತಾನೆ. ಅಜ್ಜಿಗೆ 60 ಚಿಂತೆ ಅಂದ್ರೆ ಮೊಮ್ಮಗಳಿಗೆ ಮೆಣಸಿನ್ಕಾಯಿ ಬಜ್ಜಿ ಚಿಂತೆ ಅಂತೆ. ಹಂಗಾಯ್ತು ನಿನ್ ಕತೆ. ನಾ ಇಲ್ಲಿ ಸೊಂಟ ಮುರ್ಕೊಂಡ್ ಒದ್ದಾಡ್ತಾ ಇದ್ರೆ ನೀ ಕೂಸುಮರಿ ಮಾಡ್ಸು ಅಂತ ಕೇಳ್ತಾ ಇದ್ದಲ್ಲಮ್ಮೆ. ನಿನ್ನ ಕೂಸುಮರಿ ಮಾಡ್ಸಕ್ಕ ನೀ ಇನ್ನೂ ಎಲ್ಲ ಕೂಸ. ಬಾಬಣ್ಣ ಇವತ್ತು ಚಂದನ್ ಅವರು ಮಧುರ ಅವ್ರ ಅವ್ರ ಬೆನ್ ಮೇಲೆ ಕೂರ್ಸ್ಕೊಂಡು ಎಷ್ಟ್ ಚಂದ ಕೂಸುಮರಿ ಮಾಡ್ಸಿದ್ರು ಗೊತ್ತಾ? ಪುಟ್ಟಮಲ್ಲಿ ಅವರೇ, ನಿಮ್ ಫೀಲಿಂಗ್ಸ್ ಎಲ್ಲ ಗೌಡ್ರಿಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಗೆ ಕೂಸುಮರಿ ಆಡ್ಲೇಬೇಕು ಅಂತ ಆಸೆ ಇದ್ರೆ ಬನ್ನಿ, ನಾನು ಕೂಸುಮರಿ ಮಾಡಿಸ್ತೀನಿ. ಅಣ್ಣಪ್ಪನವ್ರಿ ಅವ್ವ ಎಂತ ಮಾತು ಅಂತಾಡ್ರಿ? ಅವ ನನ್ನೇನ್ರು ನೀವ್ ಹೆಂಗ್ ಕೂಸುಮರಿ ಮಾಡ್ತೀರಿ? ಗೌಡ್ರೆ ಜಾನಿ ಆಗ್ಲೇ ಹೇಳಿಲ್ವಾ ನೀವ್ ಬೇರೆ ಅಲ್ಲ ಪುಟ್ಮಲಿಯವ್ರು ಬೇರೆ ಅಲ್ಲ ಅಂತ? ನಾವೆಲ್ಲ ಒಂದೇ ಅಂದ್ಮೇಲೆ ಇದ್ರಲ್ಲಿ ತಪ್ಪೇನಿದೆ? ಪಾಪ ಪುಟ್ಮಲಿಯವ್ರು ಇಷ್ಟೊಂದು ಆಸೆ ಪಡ್ತಿದ್ದಾರೆ, ಕೂಸುಮರಿ ಮಾಡಿಸ್ಲಿ ಬಿಡಿ. ಮಧುರ ಅವ್ರೆ ಹಂಗಂದರ್ಯಾ? ನೀವು ಹೇಳದ್ಮೇಲೆ ಹಂಗೆ ಆಗಲಿ ಬಿಡಿ. ಆಡ್ಕಳಿ ಪುಟ್ಟಮಲ್ಲಿ ಅವರೇ, ಗೌಡ್ರ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಬನ್ನಿ 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 ಕೂತ್ಕೊಳ್ಳಿ. ಆನೆ ಬಂತೊಂದಾನೆ, ಯಾವ ಊರಾನೆ, ಪಾಂಡುಪುರದಾನೆ, ಇಲ್ಲಿಗೆ ಯಾಕೆ ಬಂತು ತಾನೆ? ಇದಕ್ಕೆ ಪುಟ್ಟಮಲ್ಲಿ ಅವರೇ ಹಿಂದೆ ಹೋಗ್ಬಿಟ್ರೆ, ಬನ್ನಿ ಕೂತ್ಕೊಳ್ಳಿ. ಚಂದನ್ ಅವ್ರೆ ನಾನು ಇವತ್ತು ವ್ರತ ಮಾಡ್ತೀವ್ನಿ, ನಮ್ ಬಾಬುಡನೆ ಮುಟ್ಟಿಸ್ಕೊಳಂಗಿಲ್ಲ ಅಂತದ್ರಲ್ಲಿ ನಿಮ್ ಬೆನ್ ಮೇಲೆ ಕೂತ್ಕೊಳಕ್ ಆಯ್ತದ? ಇವತ್ ಬೇಡ, ಅದಕ್ಕೆ ನಾಳೆ ಕೂಸುಮರಿ ಆಡೋ. ಜಾನಿ ಮಲ್ಕೊಳ್ಳೋದ್ ಬಿಟ್ಟು ರಾತ್ರಿ ಹೊತ್ತಲ್ಲಿ ಏನ್ ನಿಮ್ ಅವತಾರ? ಅದು ಡಿಪ್ಸ್ ಹೊಡಿತಾ ನನ್ನ ಸ್ಟಾಮಿನಾನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸ್ಟಾಮಿನಾ ಇದ್ರು ತಾನೆ ಜಾಸ್ತಿ ಮಾಡ್ಕೊಳಕ್ಕೆ. ಈ ಜಾಮ ಎಲ್ಲ ಸಾಕು, ಸುಮ್ನೆ ಬಂದ್ ಮಲ್ಕೊಳ್ಳಿ. ಅದು ನಾನು ನಿನ್ನ ಕೂಸುಮರಿ ಮಾಡಿಸಿದ್ಮೇಲೆ ನನ್ನ ಮೇಲೆ ನಂಬಿಕೆ ಬರ್ಲಿಲ್ವಾ? ಕೂಸುಮರಿ ಮಾಡಿ ತರ ಬಿಲ್ಡಪ್ ಕೊಟ್ರಿ ಅಷ್ಟೇ, ನಾನೇ ನಿಮ್ ಬೆನ್ನಿನ ಮೇಲೆ ಕೂತ್ಕೊಂಡು ನಡೆದಿದ್ದಾಯ್ತು. ಅದು ನನ್ಗೆ ಅವಮಾನ ಮಾಡ್ಲಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಆಗಲ್ಲ ಅಲ್ವಾ? ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಮಲ್ಕೋ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಗೌಡ್ರೆ ನಾಳೆ ನಿಮ್ಮ ಸೊಂಟನ ಪರ್ಮನೆಂಟ್ ಆಗಿ ಮುರಿದಾಕ್ಬಿಡ್ತೀನಿ.
ರಿಂಗ್ ಮಾಸ್ಟ್ರೆ ವಾ ಓ ರಿಂಗ್ ಮಾಸ್ಟ್ರೆ ವಾ ಐ ಲೈಕ್ ಇಟ್. ಎಂಥದಿದು ಮಲಗಿಕೊಂಡು ನಾಗಿನಿ ಡ್ಯಾನ್ಸ್ ಮಾಡ್ತಿದ್ದೀರಾ? ಏನಾಯ್ತು? ಅದ ಕಲ್ಟಿವೇಟ್ರು ಬಾಳೆಹಣ್ಣು ಸಿಪ್ಪ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಸೊಂಟ ಮುರ್ಕೊಂಡ್ರದು ನಿನಗ ನಾಗಿನಿ ಡ್ಯಾನ್ಸ್ ತರ ಕಂಡದ. ಐ ಲೈಕ್ ಇಟ್. ಯಾವಾಗ ಬಂದ್ರಿ ಪುಟ್ಟಕ್ಕ ರಾಕಿರಯ್ಯವ್ರೆ? ಯಾನಾಗಿ ಹಾಕೊಳ್ತಾ ಇದೀರಿ? ಇನ್ನೆಂತ ಅಂತ ಹೇಳ್ಬೇಕು ಪುಟ್ಟಕ್ಕ. ರಿಂಗ್ ಮಾಸ್ಟ್ರು ಸೊಂಟ ಮುರ್ಕೊಂಡು ಮಂಚದಲ್ಲಿ ಮಗರಿದ್ದಾರೆ. ಇನ್ನು ನಿಮ್ಮ ಗತಿ ಎಂತಂತೇಳಿ ಚಿಂತೆ ಮಾಡ್ತಾ ಇದ್ದೇನೆ ಪುಟ್ಟಕ್ಕ. ಬನ್ನಿ ಗೌಡ್ರೆ, ಕಂಬ ಕಟ್ಟೋಣ. ಇವತ್ತೇನ್ ವಿಶೇಷ? ಯಾವ ಪೂಜೆ? ನೀವಿದ್ದಾರೆ ಹೆಣ್ಮಲ್ಕ ಎಲ್ಲ ವಿಶೇಷನೇ ಕಂಬುಡಿ. ನಾನ್ ಕೇಳಿದ್ದು ಪೂಜೆ ಬಗ್ಗೆ, ಅಷ್ಟ್ ಮಾತ್ರ ಹೇಳಿ. ಅದು ಗಟ್ಟಿ ದಾಂಪತ್ಯ ಪೂಜೆ ಅಂತ. ಈ ಪೂಜೆ ಮಾಡ್ಸಿದ್ರೆ ನಿಮ್ಮ ದಾಂಪತ್ಯ ಗಟ್ಟಿಯಾಗಿದ್ದದಂತೆ. ನನ್ನ ನಿಮ್ಮ ದಾಂಪತ್ಯನ? ಅಂದ್ರೆ ನನ್ನ ಪುಟ್ಮಲ್ಲಿ ದಾಂಪತ್ಯ, ನಿಮ್ಮ ಅಣ್ಣ ಅಪ್ಪನವ್ರ ದಾಂಪತ್ಯ ಅಂದಿ. ಗೌಡ್ರೆ, ದೇವ್ರ ಅಲಂಕಾರಕ್ಕೆ ಅಂತ ಹೂನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಚೆನ್ನಾಗಿದ್ಯಾ? ನೀವು ಅಂದ್ರೆ ಅಲಂಕಾರ, ಅಲಂಕಾರ ಅಂದ್ರೆ ನೀವು ಕಂಬುಡಿ. ನೀವು ಒಂಥರ ಊರಿಗೆಲ್ಲ ಬೆಳಕು ಕೊಡೋ ಕರೆಂಟ್ ಇದ್ದಂಗೆ. ಏನ್ ನಿಮ್ ಮಾತಿನ ಅರ್ಥ? ನನ್ನನ್ನು ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಅಂತನಾ? ಮುಟ್ಟಿದ್ರೆ ಯಾಕೆ ಮಧುರವ್ರೆ, ನಿಮ್ಮನ್ನ ನೋಡಿದ್ರೆ ಸಾಕು ಮೈಯಲ್ಲೆಲ್ಲ ಕರೆಂಟ್ ಪಾಸ್ ಆಗ್ಬಿಡ್ತದೆ. ಹೌದಾ? ಮತ್ ಜಾನಿ ಒಂದ್ಸಲ ನಂಗೆ ವಿಷಯ ಹೇಳಲೇ ಇಲ್ಲ. ಮಧುರವ್ರೆ, ಬೀಜ ತುಂಬಾ ಕರೆಂಟ್ ವೈರ್ಗಳಿರ್ತದೆ, ಅದನ್ನ ಮುಟ್ಟಿದ್ರು ಶಾಕ್ ಹೊಡಿತದೆ. ಅದು ಅಟ್ಟಿ ಒಳಗೆ ಬಂದಿರ್ತದೆ. ಅಟ್ಟಿ ಒಳಗೆ ಕರೆಂಟ್ ಬರಬೇಕು ಅಂದ್ರೆ ಪೀಸ್ ಹಾಕ್ಬೇಕಲ್ವಾ? ಅನ್ನೆಪ್ನೋರ್ತಾವ ಪೀಸೇ ಇಲ್ಲ. ನೀವೇನ್ ಹೇಳಿದ್ರು ನಂಗೆ ಒಂಚೂರು ಅರ್ಥ ಆಗಿಲ್ಲ. ನಿಮ್ ಮನ್ಸಲ್ಲಿರೋದನ್ನ ಡೈರೆಕ್ಟ್ ಆಗಿ ಹೇಳಿ. ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೋಬೇಕು ಅಂತ ನನಗೂ ಆಸೆ. ಆದ್ರೆ ಮನ್ಸಲ್ಲಿ ಮಣ್ಣು ತಿನ್ಬಿಡ್ತು ಅನ್ನೋ ಭಯಾನಿ. ಮಲ್ಲಿಯವರು ಇಟ್ಟು ಮಲ್ಲಿಗೆ ಹೂ ಥರ ಕಾಣ್ತಿದ್ದಾರಲ್ಲಪ್ಪ. ಹೇಗಾದ್ರೂ ಮಾಡಿ ಅವ್ರನ್ನ ಇವತ್ತು ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು. ಪುಟ್ಮಲ್ಲಿಯವ್ರೆ ಚಂದನ್ ಅವ್ರೆ, ನಾನೇನ್ 100 ಮೈಲಿ ದೂರದಲ್ಲ ಅವನ ಅಂಕರ್ಚ್ಕತಾ ಇದೀರಲ್ಲ, ಹೊಸಿ ಮೆತ್ಕೆ ಹೊಳೆಯೋದೇನು ಅಂತ. ಏನ್ ಮಾಡ್ತಿದ್ದೀರಾ? ಇವತ್ತು ನಮ್ಮ ಮಟ್ಟಿ ಪೂಜೆಗೆ ಗೋಷ್ಠ ಬರ್ತಾರಲ್ಲ. ಪುಟ್ಮಲ್ಲಿಯವರೇ, ಅದು ಗೋಸ್ಟ್ ಅಲ್ಲ, ಗೆಸ್ಟ್. ಹೇಳಿದ್ರೆ ಚಾಡ. ಅದಕ್ಕೆ ಅವ್ರು ಕೊಡಕ್ಕೆ ಅಂತ ಜ್ಯೂಸ್ ಮಾಡ್ತೀವ್ನಿ. ಚಂದನ್ ಅವ್ರೆ, ಈ ಅಷ್ಟು ಬಿರ್ನೆ ನನ್ ತಪ್ಪನ ಸರಿ ಮಾಡ್ತೀರಿ. ಅದಕ್ಕೆ ನೀವು ನನ್ನ ಜೊತೆನೇ ಇರ್ಬೇಕು ಅನ್ಸ್ತದೆ. ಈಗಷ್ಟೇ ಏನು ನೀವು ಅಂದ್ರೆ ಜೀವನ ಪೂರ್ತಿ ನಿಮ್ ಜೊತೆಲಿ ಇದ್ಬಿಡ್ತೀನಿ. ಜೀವನ ಪೂರ್ತಿ ನನ್ನ ಜೊತೆಗಿದ್ರೆ ಕೆಲಸ ಮಾಡಲ್ವೇ? ಎಲ್ರೂ ಜೀವನಕ್ಕೂ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳೋನು ನಾನು. ಆದ್ರೆ ನನ್ನ ಜೀವನಕ್ಕೆ ಇವ್ರು ಸಿಗ್ತಾರೆ ಅನ್ನೋ ಒಂದು ಸಣ್ಣ ಅಶೂರೆನ್ಸು ಕೂಡ ಸಿಗ್ತಿಲ್ವಲ್ಲಪ್ಪ. ಚಂದನ್ ಅವ್ರೆ, ಯಾನ್ ಯೋಚನೆ ಮಾಡ್ತಾ ಇದ್ದೀನಿ? ಅದು ನಿಮ್ಮ ಮನೇಲಿ ಇದ್ದಕ್ಕಿದ್ದಾಗೆ ಈ ಪೂಜೆನ ಯಾಕೆ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಾ ನಮ್ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ. ನಂದು ನಿಮ್ದ? ಚಂದನ್ ಅವ್ರೆ, ಎಂತ ಮಾತು ಅಂತ ಆಡಿರಿ. ನಾನು ಹೇಳಿದ ಹಾಗಲ್ಲ, ನಂದು ಮಧುರಂದು ನಿಮ್ದು ಗೌಡ್ರದು ಅಂತ. ಓ ಹಂಗಂದ್ರ್ಯಾ? ಅದು ಹಂಗಲ್ಲ ನೀ. ನಮ್ ಬಾಬಣ್ಣನ ದಾಂಪತ್ಯ ಜೀವನ ಗಟ್ಟಿಯಾಗಿರ್ಲಿ ಅಂತ ಈ ಪೂಜೆ ಮಾಡಿಸ್ತಾವಿ. ಹಿಂಗ್ ಮಾಡ್ಸಕ್ ಹೇಳಿದ್ದು ನಮ್ಮ ಅತ್ತೆವಾನಿ. ಪುಟ್ಮಲ್ಲಿಯವರ, ಈ ದಾಂಪತ್ಯ ಜೀವನ ಹಾಳಾಗೋಗಕ್ಕೆ ಯಾವ ಪೂಜೆನೂ ಇಲ್ವಾ? ಮಾಲ್ಕರ ಏನಿದು ಅಪಸ್ವರ? ಚಂದನ್ ಅವ್ರೆ, ಎಂತ ಮಾತು ಅಂತ ಆಡಿರಿ? ಪುಟ್ಮಲ್ಲಿಯವರೇ, ಇದನ್ನ ನಾನು ನಿಮ್ಗೆ ಹೇಳಿದಲ್ಲ. ನನ್ನ ಫ್ರೆಂಡ್ಸ್ಗಳು ಆಗಾಗ ನನ್ನ ಹತ್ರ ಬಂದು ಅವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕೊತಾನೆ ಇರ್ತಾರೆ. ಅವ್ರಿಗೆ ಇದನ್ನ ಹೇಳೋದಕ್ಕೆ. ಚಂದನ್ ಅವ್ರೆ, ನಿಮ್ ಫ್ರೆಂಡ್ಸ್ ಕೇಳುತ್ತಾ ಅಥವಾ ನೀವೇ ಕೇಳ್ತಾ ಇದ್ದೀರಾ? ಪುಟ್ಮಲ್ಲಿಯವರೇ, ಎಲ್ಲಾದ್ರೂ ಉಂಟೆ. ನಾನು ಮೊದಲು ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಗೊತ್ತಾ? ಓ, ನೀವು ನೋಡ್ಕೊಳ್ಳೋ ಹುಟ್ಟು ನನಗೆ ಗೊತ್ತಿಲ್ವಾ? ಚಂದನ್ ಅವ್ರೆ, ನೀವು ಮಧುರವ್ರನ್ನ ನೋಡ್ಕೊತಾ ಇಲ್ಲ, ಮಧುರವ್ರೆ ನಿಮ್ಮನ್ನ ನೋಡ್ಕೊತಾ ಇರೋದು. ಸಾರಿ, ಐ ಆಮ್ ವೆರಿ ಸಾರಿ. ನಮ್ಮ ಬಾಬಣ್ಣಂಗೆ ಜ್ಯೂಸ್ ಕೊಟ್ಬತ್ತೀನಿ. ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ್ನ ದೂರ ಮಾಡಿ ಈ ಪುಟ್ಟಿನ ನನ್ನ ಬುಟ್ಟಿಗೆ ಹಾಕೊಳ್ಳೋಣ ಅನ್ಕೊಂಡ್ರೆ ಒಳ್ಳೆ ಮೀನಿನ ತರ ಜಾರ್ಕೊಂಡು ಹೋಗ್ಬಿಡ್ತಾರಲ್ಲಪ್ಪ. ಓ, ಹೋಗಿ ಬಂದು ಮೂಗಿನ ಹಿಡ್ಕೊಂಡ್ ಮಾತಾಡ್ಸಿದ್ರಂತೆ. ಹಂಗಾಗೋಯ್ತು. ಹೋಗಿ ಐನವ್ರು ನನಗೆ ತಗಲಾಕಬೇಕಾ? ಮೂರನೇ ಹೆಂಡ್ರು ಬುಟ್ಟೋಟ್ರಲ್ಲು ಅಂತ ಮರು ಬೇರೆ ಶುರು ಆಗ್ಬಿಟ್ಟದೆ. ಒತ್ತು ಬೇರೆ ಆಯ್ತಾ ಇದೆ. ಈ ಟೈಮ್ಲಿ ಫೋನ್ ಬೇರೆ ಸಿಗ್ತಾ ಇಲ್ಲ. ಯಾಕೆ ಗೌಡ್ರಿ ಹೀಗೆ ಓಡಾಡ್ತಿದ್ದೀರಾ?
ಒಳಗಡೆ ಕೆಂಪಿರುವ ಜಾಸ್ತಿ ಆಗಿದ್ಯಾ? ಕೆಂಪೇರನೂ ಇಲ್ಲ ಏನೂ ಇಲ್ಲ, ಒತ್ತು ಬೇರೆ ಆಯ್ತಾ ಇದೆ, ಪೂಜೆ ಮಾಡಕ್ ಆಯ್ತಾ ಇಲ್ಲ, 500 ಬೇರೆ ಬರ್ತಾ ಇಲ್ಲ ಅಣ್ಣಪ್ಪನವ್ರೆ. ಇಂಥ ಟೈಮ್ಲೆ ಫೋನ್ ಸಿಗ್ತಾ ಇಲ್ಲ ನೋಡಿ. ಗೌಡ್ರೆ, ನೀವು ಸಂಜೆ ತನಕ ಟ್ರೈ ಮಾಡಿದ್ರು ನಿಮಗೆ ಫೋನ್ ಸಿಗಲ್ಲ. ಅದ್ಯಾಕೋ? ಯಾಕೆ ಅಂದ್ರೆ ನೀವು ಹಿಡ್ಕೊಂಡಿರೋದು ಫೋನ್ ಅಲ್ಲ, ರಿಮೋಟು. ಸಾರಿ, ಐ ಆಮ್ ವೆರಿ ಸಾರಿ. ಮಾಡಕ್ ಹೋಗ್ಬಿಡಿ ಬಿಡಿ, ಶಾಸ್ತ್ರಿಗಳು ಇಲ್ಲೇ ಬಂದ್ರು. ಹಲೋ, ಇಲ್ಲಿ ಶ್ರೀರಾಮಚಂದ್ರ ಗೌಡ್ರ ಮನೆ ಎಲ್ಲಿ ಬರುತ್ತೆ? ಅದೆಲ್ಲಿಗೂ ಬರಲ್ಲ, ಇಲ್ಲೇ ಅದೇ, ನೀವೇ ಬರ್ಬೇಕಷ್ಟೇ. ನೀವೇ ಅಲ್ವೇ? ಶಾಸ್ತ್ರಿಗಳೇ, ಏನ್ರಿ ನಿಮ್ ಗೆಟಪ್ಪು? ಅದು ಇವತ್ತು ಮದ್ವೆನ ಅಥವಾ ಪೂಜೆನ ಅಂತ ಅನುಮಾನ ಬಂತು. ಯಾವುದಕ್ಕೂ ಇರ್ಲಿ ಅಂತ ಈ ಗೆಟಪ್ ನಲ್ಲಿ ಬಂದ್ಬಿಟ್ಟೆ. 2 in 1. ಅಪ್ಪ ತಂದೆ, ಇವತ್ತು ನಮ್ಮ ಮಟ್ಟಿಲಿರೋದು ಪೂಜೆ, ದಯಮಾಡಿ ಬನ್ನಿ. ಪರವಾಗಿಲ್ಲ, ಮನೇನ ಚೆನ್ನಾಗಿ ಕಟ್ಸಿದ್ರಿ. ಐನವ್ರೆ ನೋಡಿದ್ರೆ ಹೆಂಗ್ ರೆಡಿ ಮಾಡ್ಬಿಟ್ಟಿವಿ. ಏನ್ ರೆಡಿ ಮಾಡಿದ್ಯಾ ನಿನ್ ಪಿಂಡ? ಮನೆ ಒಳ್ಳೆ ಬೆಂಕಿನೇ ಹಾಕ್ಸಿಲ್ಲ. ನೋಡ್ದೇನೋ ರಾಕಿ ಗೌಡ್ರನ್ನ ಪುಟ್ಟಮಲ್ಲಿ ಅವ್ರ ಮನೇಲಿ ಇದ್ರೆ ಬರೀ ದೇವ್ರ ಸಿನಿಮಾನೇ ಹಾಕಿರ್ತಾರೆ. ಇವತ್ತು ಅವ್ರ ಮನೇಲಿ ಇಲ್ವಲ್ಲ, ಅದಕ್ಕೆ ದೇವಿ ಸಿನಿಮಾ ನೋಡ್ತಿದ್ದಾರೆ. ಬಾಯಿ ಕನ್ನಡದಲ್ಲೂ ಪ್ರತ್ಯಕ್ಷ ಸಾಕ್ಷಿ ಇರ್ಬೇಕಾದ್ರೆ ನಾವು ಸುಮ್ಮನೆ ಇರಬಾರ್ದು. ಬರ್ರಪ್ಪ ಬನ್ರೋ, ಮನೆ ಮನೆ ಮುಂದೆ ಮಾರಿ ಕುಡಿ ನಿಂತೆ. ಏನೇನಾಯ್ತು ನಿಮ್ ಜೊತೆ ಕಲ್ಟಿವೇಟರ್ನು ಕರ್ಕೊಂಬಂದ್ಬಿಟ್ಟಿದಾರಿ. ಈ ಗೌಡ್ರೆ, ನಮ್ಮ ವಿಷಯ ಬಿಡ್ರಿ, ನಿಮ್ಮ ವಿಷಯ ಹೇಳ್ರಿ. ನೀವೇನ್ ಮಾಡ್ತಿದ್ರಿ ಅಂತ ನಮಗೆ ಗೊತ್ತಾಯ್ತು. ಎಂತ ಮಾತು ಅಂತಾಡ್ರಿ ಅಣ್ಣಪ್ಪನವ್ರೆ. ಪುಟ್ಮಲ್ಲಿ ಅಟ್ಟಿಲಿ ಇಲ್ದೇ ಇರ್ಬೇಕಾರೆ ಏನ್ ಮಾಡಕ್ಕದ್ದು, ಅವಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಿ. ರೀ ಗೌಡ್ರೆ, ಆಲದ ಮರದ ಕೆಳಗಡೆ ಕೂತ್ಕೊಂಡು ಹಾಲು ಕುಡಿದ್ರೆ ಅದು ಹಾಲಾಗಲ್ಲ ರೀ. ದೊಡ್ಡ ಮಾತು, ದೊಡ್ಡ ಮಾತು. ಒಂದು ಕ್ಷಣ ಗಡ್ಡಪ್ಪ ಹಿಂಗ್ ಬಂದು ಹಿಂಗ್ ಹೊಂಟೋಗ್ಬಿಟ್ಟ. ಅಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರಿ? ಏನ್ ನಿಮ್ ಪ್ರಾಬ್ಲಮ್ಮು? ಹೋಯ್ಲಿಂಗ್ ಮಾಸ್ಟ್ರೆ, ಈ ಮೀನನ್ನು ಎಷ್ಟು ತೊಳೆದ್ರು ಅದು ವಾಸನೆ ಬಂದೇ ಬರ್ತದೆ. ಹಾಗೆ ಈ ಮನಸ್ಸನ್ನ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರು ಅದು ಕೆಟ್ಟ ಯೋಚನೆ ಮಾಡಿಯೇ ಮಾಡ್ತದೆ. ಮತ್ತಿನ್ನೆಂತಕ್ಕೆ ನಾಟಕ ಮಾಡ್ತೀರಾ? ಯಾನ್ ಹೇಳಬೇಕು ಅಂತ ಇದ್ರ ಅದನ್ನ ನೆಟ್ಗೆ ಹೇಳ್ಬಿಟ್ಟು ಬುಡಿ ಗಾಡಿಯ. ಈ ಗೌಡ್ರೆ, ಪುಟ್ಟಮಲ್ಲಿ ಅವರು ಮನೇಲಿಲ್ಲ ಅಂತ ನೀವು ಟಿವಿಲಿ ಏನ್ ನೋಡ್ತಿದ್ರಿ ಅಂತ ನಮಗ್ ಗೊತ್ತು ರೀ. ಏನೋ ಚಾನಲ್ ಚೇಂಜ್ ಮಾಡಕ್ ಮಧ್ಯ ಬಂದ್ಬಿಡ್ತಪ್ಪ. ಇಲ್ಲಾಂದ್ರೆ ನನ್ ಬಗ್ಗೆ ಗೊತ್ತಲ್ವಾ, ನಾನು ಹೆಸರಿಗೆ ತಕ್ಕಂಗೆ ಶ್ರೀರಾಮಚಂದ್ರ, ಅದನ್ನೆಲ್ಲ ನೋಡಲ್ಲ. ಈ ಗೌಡ್ರೆ, ಸುಮ್ನೆ ಯಾಕ್ರಿ ಸುಳ್ಳು ಹೇಳ್ತೀರಾ? ನೀವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ಅಣ್ಣಪ್ಪನವ್ರಿ, ಈ ಮಾತನ್ನ ನೀವ್ ಹೇಳ್ತಾ ಇದ್ದಾರ್ಯಾ? ಗೌಡ್ರೆ, ವಯಸ್ಸಿದ್ದಾಗ್ಲೇ ಅಲ್ವೇನ್ರಿ ತಪ್ಪು ಅಂತ ಗೊತ್ತಿದ್ರು ತಪ್ಪು ಮಾಡೋಕ್ಕಾಗೋದು. ಲೈಫ್ ಅಂದ್ಮೇಲೆ ಇದೆಲ್ಲ ಕಾಮನ್. ನಿಮ್ ಮಾತು ಕೇಳ್ತಾ ಇದ್ರೆ ಬೇವಿನ ಮರದಲ್ಲಿ ಸೀಬೆಕಾಯಿ ನೋಡ್ದಂಗೆ ಆಯ್ತದೆ. ಆದ್ರೂ ಒಬ್ಬ ಪುಟ್ಮಲ್ಲಿ ಬಂದ್ಮೇಲೆ ಹಾಕೊಟ್ಬಿಟ್ಟು ಬೆಂಚ್ಕಲ್ ತಕೊಂಡ್ ಬ್ಯಾನ್ಸ್ ಅಂತಾರ ಮಾಡಲ್ಲ ತಾನೆ. ಗೌಡ್ರೆ, ನಿಮ್ಗೆ ಹೇಗೆ ಇಷ್ಟನೋ ಹಾಗಿರಿ, ನಾವು ನಿಮಗೆ ತೊಂದರೆ ಕೊಡಲ್ಲ. ನಡೆಯೋರಕ್ಕೆ ಹೋಗೋಣ. ಬಾಯಿ, ನಮ್ಮ ಪರಿಸ್ಥಿತಿ ಪತ್ರಣ ಕೊಡ್ಲಿಕ್ಕಿಂತಲೇ ಅಡ್ರೆಸ್ ಹುಡುಕಿಕೊಂಡು ಬಂದು ಕೊಡದೆ ವಾಪಸ್ ಹೋಗುತ್ತಿರೋ ಪೋಸ್ಟ್ ಮ್ಯಾನ್ ನಮ್ಮನಾಗಿಲ್ವಾ? ಇಲ್ಲಿ ಪತ್ರ ಎಲ್ಲ ವರ್ಕ್ ಆಗಲ್ಲ ಕಣೋ, ರಿಜಿಸ್ಟರ್ ಪೋಸ್ಟೇ ಮಾಡೋಣ ನಡಿ. ಜನಿ ಬಾಯ್, ನೀವೆಂತದಕ್ಕೆ ರಿಂಗ್ ಮಾಸ್ಟರ್ಗೆ ಅಷ್ಟೊಂದು ಸಪೋರ್ಟ್ ಮಾಡೋದು? ಲೈ ಆಫ್ ಮಿಂಟು ಯಾವೆಲ್ಲ ಡಿಸ್ಟರ್ಬ್ ಮಾಡೋದು? ರಾಕಿ, ಎಸ್ ಬಾಯ್. ಓಡಕ್ ಕುದ್ರೆನ ಓಡಕ್ ಬಿಟ್ಟು ಆಮೇಲೆ ಅದಕ್ಕೆ ಬೆಟ್ ಕಟ್ಬೇಕಣ. ಎಂತ ಮಾತಾಡ್ತಿದ್ದೀರಿ ಭಯ್ಯ? ರಿಂಗ್ ಮಾಸ್ಟರ್ ಓಡೋ ಕುದುರೆಯ ಚಿಕ್ಕಿ ಅವ್ರು ಕಾಲ್ ಮುರ್ಕೊಂಡು ಬಿದ್ದಿರೋ ಕುದುರೆ. ನೋಡೋ ರಾಕಿ, ಕಾಲ್ ಚೆನ್ನಾಗಿರೋ ಕುದುರೆ ಓಡಕ್ ಬಿಟ್ರೆ ನೋಡಕ್ ಮಜಾ ಇರಲ್ಲ ಕಣೋ. ಕಾಲ್ ಮುರಿದೋಗಿರೋ ಕುದುರೆನ ಓಡಕ್ ಬಿಟ್ರೆ ಅದ್ರ ಮಜಾನೇ ಬೇರೆ. ಅದಕ್ಕೆ ನೋಡ್ರನ್ನ ತಪ್ಪು ಮಾಡಕ್ ಬಿಟ್ಟಿದ್ದು. ಜರಿ ಬಾಯ್, ನಮಸ್ತೆ. ಏನೋ ಸೂರಿ, ಇವತ್ತು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ಯಾ? ನನ್ನ ಹಿಂದೆ ಯಾವುದು ಸುಪಾರಿ ತಗೊಂಡಿಲ್ಲ ತಾನೆ? ನಿಮ್ಮೆ ಸುಪಾರಿ ತಗೊಳಕ್ಕೆ ನೀವೇನ್ ದಾವೂದ್ ಇಬ್ರಾಹಿಮ ಒಸಾಮ ಬಿನ್ ಲಾಡನ್ನ? ಲೇ, ಒಸಾಮ ಬಿನ್ ಲಾಡೆನ್ನ ಅಮೆರಿಕಾದವ್ರು ಹೊಡೆದಾಕಿ ತುಂಬಾ ವರ್ಷ ಆಯ್ತು ಕಣ. ಲೇ ರಾಕಿ, ಅವ್ರು ಹೊಡೆದಿದ್ ನನಗೋ, ನೀನ್ ಯಾಕೆ ಕಣ್ಣೀರ್ ಆಗ್ತಾ ಇದೀಯಾ?
ಮಂಡೆ ಮೇಲೆ ಮೆಣಸಿನ್ಕಾಯಿ ಹಿಡಿದ್ರು ನೀನು ಪೀಲ್ ಮಾಡ್ಕೊಳ್ತಿಲ್ಲಲ್ಲ, ಅದಕ್ಕೆ ನಾನೇ ಪೀಲ್ ತಗೊಂಡೆ. ಐ ಲೈಕ್ ಇಟ್. ಓಯ್, ಈಗೆಂತದಕ್ಕೆ ನನಗೆ ಬೊಟ್ಟಿದ್ದು? ಸುಮ್ಮನೆ ಫೀಲ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಕಣ, ಅದಕ್ಕೆ ಬೊಟ್ಟದೆ. ಮೊಗೆಂಬ ಖುಷುವ. ಲೈ ಸೂರಿ, ಈ ಥರದ ಮಾತುಗಳನ್ನೆಲ್ಲ ಬಿಟ್ಟು ನಾನು ನಿನ್ಗೊಂದು ಸುಪಾರಿ ಕೊಡ್ತೀನಿ, ಮಾಡ್ತೀನಾ? ಜಾನಿಬಾಯಿ, ಬೆಳಿಗ್ಗೆ ಇಡ್ಲಿ ಸಾಂಬಾರ್ಗೆ ಒಂಚೂರು ಕಾಸು ಕೊಟ್ರೆ ಸಾಕು, ಯಾರನ್ನ ಬೇಕಾದ್ರೆ ಎತ್ಬಿಡ್ತೀನಿ. ಲೈ, ಅಪ್ಪಿತಪ್ಪಿ ಕಾಲ್ಜಾರ್ ಬಿದ್ರೆ ನಿನ್ನ ಎತ್ತಕ್ಕೆ 100 ಜನ ಬೇಕು, ನೀನು ಯಾರನ್ನ ಬೇಕಾದ್ರೂ ಎತ್ತು ಬಿಡ್ತೀಯಾ? ಜಾನಿಬಾಯಿ, ನಾನು ಹೇಳಿದ್ದು ಬಿದ್ದಿರೋರ್ನ ಎತ್ತಿದ್ರ ಬಗ್ಗೆ ಅಲ್ಲ, ದುನಿಯಾದಿಂದನೇ ಎತ್ತೋದ್ರ ಬಗ್ಗೆ. ಮೊಗೆಂಬ ಖುಷುವ. ಓ ತಪ್ಪಲೆ, ನೀನು ಎತ್ತುದು ಯಾರನ್ನೂ ಬೇಡ. ಸಾಧ್ಯವಾಗುವುದಾದ್ರೆ ರಿಂಗ್ ಮಾಸ್ಟರ್ ಬಗ್ಗೆ ಯಾವುದಾದ್ರೂ ಕೆಟ್ಟ ವಿಷಯವನ್ನ ಸೆರೆ ಹಿಡಿದು ಸಾಕ್ಷಿ ಸಮೇತ ತೋರಿಸ್ತೀಯಾ? ಅಷ್ಟೇ ತಾನೇ, ಈಗಲೇ ಗೌಡ್ರಿಂದ ಬೀಳ್ತೀನಿ. ಬಾಯ್. ಇಬ್ರು ಸುಪಾರಿ ಏನೋ ಕೊಟ್ರಿ, ಅಡ್ವಾನ್ಸ್ ಯಾರು ಕೊಡ್ತೀರಾ? ಥ್ಯಾಂಕ್ಸ್. ವೆಲ್ಕಮ್. ಗೌಡ್ರೆ, ಯಾನಮ್ಮೆ ಇದೇನ್ ಗೌಡ್ರೆ ಯಾನಮ್ಮಿ ಅಂತೆಲ್ಲ ಕರಿತೀರಾ? ನಾನೇ ನಿಮ್ ಕಣ್ಣಿಗೆ ಮಮ್ಮಿ ತರನ ಕಾಣಿಸ್ತೀನಿ? ಅಯ್ಯೋ, ಹಂಗೆಲ್ಲ ಯಾನು ಇಡಕಂಬಿಡಿ, ನೀವು ಗೌಡ್ರೆ ಅನ್ಬಿಟ್ರಲ್ಲ, ಅದಕ್ಕೆ ಹಂಗೆ ಅನ್ಬಿಟ್ಟು. ಇದೇನ್ ಗೌಡ್ರೆ ಯಾನಮ್ಮಿ ಅಂತೆಲ್ಲ ಮಾತಾಡೋದ್ರ ಬದಲು ಸ್ವೀಟ್ ಆಗಿ ಹಾಯ್ ಹಲೋ ಅಂತ ಪ್ರೀತಿಯಿಂದ ಮಾತಾಡಬಾರ್ದಾ? ನೋಡಿ, ನಾನು ಫ್ಯಾಮಿಲಿ ಮ್ಯಾನು. ನಿಮ್ಮಂಥ ಎಣ್ಣೆಗಳ ಜೊತೆಗೆ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ಯಾರಾದ್ರು ನೋಡ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಡ್ತಾರೆ. ವಿಷಯ ಯಾನ ಅಂತ ಹೇಳಿ ನಾವು ಹೋಗ್ಬೇಕು. ಗೌಡ್ರೆ, ನೋಡೋಕೊಳ್ಳೆ ಕೊಬ್ಬಿರೋ ಬನ್ನೂರ್ ಕುರಿ ತರ ಕಾಣ್ತೀರಾ, ಆದ್ರೂ ಇದೇನಕ್ಕೆ ಏನು ಗೊತ್ತಿಲ್ಲದೆ ಇರೋ ಮರಿ ತರ ಆಡ್ತೀರಾ? ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಮಾತಾಡೋಕ್ ಮಾತು ಬಂದ್ರೆ ತಾನೆ. ಐ ಲೈಕ್ ಇಟ್. ಜಾನಿ ಬಾಯ್, ಎಂತದಕ್ಕೆ ಮಂಡೆ ಬೆಚ್ಚ ಮಾಡಿಕೊಂಡು ಕೂತಿದ್ದೀರಾ? ಎಂತ ಒಂದೇ ಒಂದು ಓಟಿನಿಂದ ಎಲೆಕ್ಷನ್ ಅಲ್ಲಿ ಎಂತಾದ್ರೂ ಸೋತೀರಾ? ಐ ಲೈಕ್ ಇಟ್. ನನ್ನ ಚಿಂತೆಯಲ್ಲಿ ನಾನು ಕೂತಿದ್ರೆ ಇಲ್ಲಿ ಬಂದು ಕಾಮಿಡಿ ಮಾಡ್ತೀಯಾ? ಚಿಂತೆ ಜಾನಿ ಬಾಯ್, ಈ ಚಿಂತೆಯ ನಡುವಿನ ಸೊನ್ನೆಯನ್ನು ತೆಗೆದು ಬಿಟ್ರೆ ನೀವು ಚಿತೆ ಸೇರ್ಕೊಂಡು ಬಿಡ್ತೀರಾ? ಎಂತದಕ್ಕೆ ಚಿಂತೆ ಮಾಡ್ತೀರಾ? ಏನಾಯ್ತು? ಏನು ಅಂತ ಹೇಳೋ ರಾಕಿ, ಮಧುಗೆ ಆ ಗೌಡ್ರ ಮೇಲಿರೋ ನಂಬಿಕೆ ನನ್ನ ಮೇಲಿಲ್ಲ ಕಣೋ. ಆ ಗೌಡ್ರು ಏನು ಹೇಳಿದ್ರು ನಂಬಿಡ್ತಾಳೆ. ಜಾನಿ ಬಾಯ್, ಈ ಹುಡುಗಿಯರಲ್ಲಿ 2 ಕೆಟಗರಿಯ ಜನಗಳಿರ್ತಾರೆ. ಒಂದು ಸುಮ್ಮನೆ ಅನುಮಾನ ಪಡೋದು, ಮತ್ತೊಂದು ಕಣ್ಣಾರೆ ಕಂಡ್ರು ಅದನ್ನು ಸುಮ್ಮನೆ ಅಂತ ನೆನೆಸಿಕೊಳ್ಳುದು. ಐ ಲೈಕ್ ಇಟ್. ಎಂತದಕ್ಕೆ ಗಡಿ ಗಡಿ ಬಟ್ಟುದು? ಇದನ್ನೆಂತ ನೆನೆಸಿದ್ದೀರಾ? ಕೆನ್ನೆ ಅಂತ ನೆನೆಸಿದ್ದೀರಾ, ಅಲ್ಲ ದೇವಸ್ಥಾನ ಗಂಟೆ ಅಂತ ನೆನೆಸಿದ್ದೀರಾ? ರಾಕಿ, ಇಷ್ಟು ದಿನ ನಿನ್ನ ಹುಚ್ಚ ಅನ್ಕೊಂಡ್ಬಿಟ್ಟಿದೆ ಕಣ. ಪರವಾಗಿಲ್ಲ, ನಿನ್ಗೂ ಬ್ರೈನ್ ಇದೆ. ಖುಷಿ ಕೊಡ್ತಾರ? ಐ ಲೈಕ್ ಇಟ್, ಐ ಲೈಕ್ ಇಟ್. ಜಾನಿ ಬಾಯ್, ಈ ಬ್ರೈನಿನ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ. ಒಂದೊಂದ್ಸಲ ಈ ಬ್ರೈನು ರಾಜಧಾನಿ ಟ್ರೈನಿಗಿಂತ ಫಾಸ್ಟು. ಲೈ, ನಿಮ್ಮ ಬ್ರೈನು ರಾಜಧಾನಿ ಟ್ರೈನ್ ಆದ್ರೂ ಆಗಿರ್ಲಿ, ಹೋಟ್ಲು ಪ್ಯಾನಲ್ ಇರೋ ಫ್ರೈ ಆದ್ರೂ ಆಗಿರ್ಲಿ, ನನ್ಗೇನೋ ಹೋಗ್ಲಿ ಬಿಡಿ, ಎಂತದಕ್ಕೆ ಚಿಂತೆ ಮಾಡ್ಕೊಂಡಿದ್ದೀರಾ? ನೀನು ಏನೇ ಹೇಳು ರಾಕಿ, ಈಗಿನ ಕಾಲದಲ್ಲಿ ನಮ್ಮಂತ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಕಣೋ. ಏನೇ ಇದ್ರು ಕದ್ದು ಮುಚ್ಚಿ ಕೆಲಸ ಮಾಡೋ ಆ ಗೌಡ್ರಂತವ್ರಿಗೆ ಬೆಲೆ. ಅಲ್ಲ, ಆ ರಿಂಗ್ ಮಾಸ್ಟ್ರು ಅಂಥದ್ದು ಕದ್ದು ಮುಚ್ಚಿ ಎಂತ ಮಾಡಿದರು? ಸೂರಿ, ಗೌಡ್ರು ಯಾವುದೋ ಹುಡುಗಿ ಜೊತೆ ಮಾತಾಡ್ತಿದ್ರು ಅಂತ ಫೋಟೋ ತಂದು ತೋರಿಸಿದ್ನಲ್ಲ, ಹುಟ್ಟುಮಲ್ಲಿಯವರು ಮನೇಲಿಲ್ಲ ಅಂತ ಗೌಡ್ರು ಆ ಹುಡುಗಿನ ಮನೆಗೆ ಕರ್ಸ್ಕೊಂಡು ಇಂಥ ಕ್ಯೂರಿಯಸ್ ಪಾಯಿಂಟ್ ಅಲ್ಲಿ ನಿಲ್ಲಿಸಿ ಬಿಟ್ರಿ ಜಾನಿ ಬಾಯಿ. ಮನೆಗೆ ಕರೆಸಿಬಿಟ್ಟು ಎಂತ ಮಾಡಿದ್ರು? ಐ ಲೈಕ್ ಇಟ್. ಏನ್ ಮಾಡ್ತಿದ್ರು ಅಂತ ಹೇಳೋದಕ್ಕೆ ನಾನೇನು ಅವ್ರ ಮನೇಲಿ CC ಕ್ಯಾಮ್ರಾ ಫಿಟ್ ಮಾಡಿದ್ದೀನಿ. CC ಕ್ಯಾಮರಾ ಫಿಟ್ ಮಾಡಬೇಕು ಜಾನಿ ಬಾಯಿ. ಈ ಗೌಡ್ರು ಮಾಡುವ ರೋಚಕ ಸನ್ನಿವೇಶಗಳನ್ನ ಸೆರೆ ಹಿಡಿಯರು ಕಳ್ಳ ಕ್ಯಾಮರಾವನ್ನು ಇಟ್ಲೇಬೇಕು. ಹೊರತಿರೋ ಕೋಪಕ್ಕೆ ನಿನ್ ತಲೆ ಹೊಡೆದಾಕ್ಬೇಕು ಅನಿಸ್ತಿದೆ. ಭಯ್ಯ, ನಾನು ಹೇಳುವುದನ್ನು ಕೇಳಿ. ಈ ಗೌಡ್ರು ಮಾಡುವ ಕಳ್ಳಾಟವನ್ನು ಪ್ರೂವ್ ಮಾಡ್ಲಿಕ್ಕೆ ನಮಗೆ ಸಾಕ್ಷಿ ಆಧಾರಗಳು ಬೇಕಲ್ವಾ? ಅದಕ್ಕೆ ನಾವು ಕಳ್ಳ ಕ್ಯಾಮರಾವನ್ನು ಫಿಟ್ ಮಾಡಲೇಬೇಕು. ಇರ್ಲಿ ಬಾರೋ ರಾಕಿ, ಬೆಕ್ಕು ಎಷ್ಟು ದಿನ ಅಂತ ಕದ್ದು ಹಾಲು ಕುಡಿಯುತ್ತೋ, ನನಗೂ ಟೈಮ್ ಬರುತ್ತೆ. ಆಗ ನೀವೆಂತ ಕದ್ದು ಮುಚ್ಚಿ ಮೊಸರು ಕುಡಿತೀರಾ? ಐ ಲೈಕ್ ಇಟ್. ಕಟ್ಟಿ ಬಾಗ್ಲು ಮನ್ಸನ್ ಬಾಗ್ಲು ಎರಡೂ ತೆಗ್ದಿರಬಾರ್ದು. ತೆಗ್ದಿದ್ರೆ ಯಾವ ಟೈಮ್ಲಿ ಯಾರು ಎಂಟ್ರಿ ಕೊಡ್ತಾರೋ ಒಂದು ಗೊತ್ತಾಗಲ್ಲ. ಕಟ್ಟಿ ಬಾಗ್ಲು ಹಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿದಿ. ಈ ದಡ್ಡ ಬೊಡ್ಡತದ ಯಾಕಪ್ಪ ಫೋನ್ ಮಾಡ್ತು? ತೊಂದರೆ ಇಲ್ಲ. ಹೇಳಮ್ಮೆ ಪುಟ್ಮಲ್ಲಿ, ಚಂದಾಗಿದೆಯಾ? ಬಾಬಣ್ಣ, ನಾನ್ ಚೆನ್ನಾಗಿವ್ನಿ, ನೀವ್ ಹೆಂಗಿದ್ದೀರಿ? ಯಾನ್ ಚಂದ ಬಿಡಮ್ಮೆ. ಎಂಡ್ರು ದಂಡಲಿದ್ದಾಗ ಬೆಲೆ ಗೊತ್ತಾಗಲ್ಲ, ದೂರಕ್ಕೆ ಹೋದ್ಮೇಲೆ ಗೊತ್ತಾಗೋದು. ಆಮೇಲೆ ಪುಟ್ಮಲ್ಲಿ, ಬಾಬಣ್ಣ ಪುಟ್ಮಲ್ಲಿ, ಬಾಬಣ್ಣ ಆಮೇಲೆ ಪುಟ್ಮಲ್ಲಿ, ಬಾಬಣ್ಣ ಪುಟ್ಮಲ್ಲಿ,
ಮಿಸ್ ಯು. ಮಿಸ್ ಯು ಟೂ ಬಾಬಣ್ಣ. ಹಾಯ್ ಗೌಡ್ರೆ. ಬಾಬಣ್ಣ ಪುನಃ ಯಾರೋ ಹುಡುಗಿನ ಆಯ್ಸ್ ಕೇಳಿಸ್ತದೆ. ಏನ್ ಚಂದಾಗ ಆಟಗಳು ಮಾಡ್ತಿದೆ ಅಮ್ಮೆ. ನೀ ಅಟ್ಟಿಲ್ ಇಲ್ದಿರ್ಬೇಕಾರೆ ಅಟ್ಟಿಗೆ ಯಾವ ಹೆಣ್ಣು ಬಂದದಮ್ಮೆ. ನಾನು ಇಲ್ಲ ಅಂದ್ಬಿಟ್ಟು ಮಧುರವ್ರ ಏನಾದ್ರು ಊಟ ತಕ ಬಂದವ್ರ. ಆಮೇಲೆ ಪುಟ್ಮಲಿ ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಬಾಬಣ್ಣ ಬಾಬಣ್ಣ ನಾನು ಬಾಬಣ್ಣ ಫೋನ್ ಮಾಡಿದಾಗೆಲ್ಲ ಯಾವುದೋ ಹುಡುಗಿ ಧ್ವನಿ ಕೇಳಿಸ್ತದಲ್ಲ, ಯಾರ ಇವರು? ಯಾರ್ದು ಫೋನು? ಯಾನಮ್ಮ? ಸಾರಿ ಮೇಡಮ್ನವ್ರೆ, ನೀವು ಯಾಕೆ ನನ್ನಿಂದ ಬಿದ್ದಿದ್ದೀರಿ? ಏನು ನಿಮ್ಮ ಪ್ರಾಬ್ಲಮ್ಮು? ನಿಮ್ಗೆ ಯಾರು ಬೇಕು? ನಂಗೆ ನೀವೇ ಬೇಕು. ಮೇಡಮ್ನವ್ರೆ, ನಿಮಗೆ ನನ್ನ ಬಗ್ಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾವು ಆಲ್ರೆಡಿ ಸೇಲ್ ಆಗಿರೋ ಸೈಟು. ಪುನಃ ಪುನಃ ರೀಲ್ ಸೇಲ್ ಆಗಕ್ಕೆ ನಾವೇನು BBMP ಸೈಟಾ? ಈಗಿನ ಕಾಲದಲ್ಲಂತೂ ಡಿನೋಟಿಫೈ ಕೈ ಹಾಕ್ಬಾರ್ದು. ಬೆಂಚ್ಗಳು ತಗೊಂಡು ಬ್ಯಾನಿಸ್ಬಿಡ್ತಾರೆ. ಚೆನ್ನಾಗಿ ಮಾತಾಡ್ತೀರಾ. ಕಣ್ಣಲ್ಲೇ ಸೈಟ್ ಹೊಡೆದಿರೋದಲ್ದೆ ಈಗ BBMP ಸೈಟ್ಗೆ ಹೋಲಿಸ್ಕೊತಿದ್ದೀರಾ. ನೋಡ್ರಿ, ನನಗಷ್ಟು ದೊಡ್ಡ ಸೈಟ್ ಎಲ್ಲ ಬೇಡ ರೀ. ನಿಮ್ಮ ಮನ್ಸಲ್ಲಿ ಒಂಚೂರು ಜಾಗ ಕೊಟ್ರೆ ಸಾಕು. ಶುರು